ಸೋಗ್ಲಾಡಿ ಎಷ್ಟು ಹೊತ್ತಮ್ಮ ಈಗ್ರೆ ನಿಮಗಿಂತ ಸ್ಲೋ ನಿಮ್ಮ ಮಗಳು. ಚೋಟು ಮಲಗಿದ್ನಾ? ತುಳಸಿ ಕೈಲಿ ಊಟ ಮಾಡಿಸ್ಕೊಂಡಲ್ಲ, ಹೊಟ್ಟೆ ತುಂಬಿತು, ಮತ್ತೆ ನಿದ್ದೆ ಬಂತು, ಮಲ್ಕೊಂಬಿಟ್ಟ. ಒಳ್ಳೆಯದೇ. ಇದು ನಾವು ಆಮೇಲೆ ತಿಂತೀವಿ, ನೀವು ಊಟಕ್ಕೆ ಕೂತ್ಕೊಳ್ಳಿ, ನಾವೇ ಬಡಿಸ್ತೀವಿ. ಹೌದು ಮಾವ, ನೀವು ಮಾತ್ರೆ ತಗೋಬೇಕು, ತಡ ಆಗ್ತಾ ಇದೆ. ನೆಗದು ಬಿತ್ತು, ನನ್ನ ಮಾತ್ರ ಎಲ್ಲಿ ಹೋಗುತ್ತೆ ನೋಡು. ನಾನು ಆಮೇಲೆ ಊಟ ಮಾಡ್ಕೋತೀನಿ, ನೀವಿಬ್ಬರು ಖುಷಿಯಾಗಿ ಕೂತ್ಕೊಂಡು ಸ್ವೀಟ್ಸ್ ತಿನ್ನಿ. ತಗೋಬಾದುವಾ, ತಿನ್ನು. ತುಳಸಿ ತಗೋಮ್ಮ. ಒಂದ್ ನಿಮಿಷ ತಾತ, ಮದ್ವೆ ಆದ ದಂಪತಿಗಳು ಒಬ್ರಿಗೊಬ್ರು ಸಿಹಿ ತಿನ್ಸೋ ಶಾಸ್ತ್ರ ಇದೆ. ನಾವು ಮದ್ವೆ ಮಾಡ್ಕೊಂಡ್ ಮನೆಗ್ ಬಂದಾಗ ನೀವ್ ನಮ್ಗೆ ಶಾಸ್ತ್ರ ಮಾಡ್ಸಿದ್ರಿ, ನೆನ್ಪಿದ್ಯಾ? ಮತ್ತೆ ಅಮ್ಮ ಮಾಧವ್ ಸರ್ ಮದ್ವೆಲಂತೂ ಈ ಶಾಸ್ತ್ರ ಮಾಡಕ್ ಆಗ್ಲಿಲ್ಲ. ಈಗ್ಲಾದ್ರೂ ಮಾಧವ್ ಸರ್ ಅಮ್ಮಂಗೆ ಸ್ವೀಟ್ ತಿನ್ನಿಸ್ಬೇಕು, ಹೌದೋ ಅಲ್ವೋ? ನೋಡ್ ತುಳಸಿ, ಶಾಸ್ತ್ರ ಗೊತ್ತಿರೋ ಸೊಸೆ ಸಿಕ್ಕಿದಾಳೆ ನಿನ್ಗೆ. ಹೌದು ಮಾಧವ್ ಸರ್, ನಮ್ಮ ಕಡೆನೂ ಈ ಪದ್ಧತಿ ಇದೆ. ಅಲ್ಲ, ಅದೆಲ್ಲ ಯಾಕೀಗ? ಪ್ರಶ್ನೆ ಮಾಡಬಾರ್ದು, ಅದನ್ನೆಲ್ಲ ಮಾಡಬೇಕೀಗ. ತಿನ್ಸು ಮಾಧವ, ಎಲ್ರು ಕೇಳ್ತಾ ಇದ್ದಾರಲ್ಲ. ಹಾಗಲ್ಲ ಮಾಧವ್ ಸರ್, ಹಾಗಲ್ಲ ತಿನ್ನಿಸೋದು ನೋಡಿ. ಹೌದು ಮಾಧವ್ ಸರ್, ಶಾಸ್ತ್ರ ಇರೋದೇ ಹಾಗೆ. ಮಾಧವ ತಿನ್ಸು, ಏನ್ ಸಂಕೋಚ, ತಿನ್ಸು. Come on, Madhav sir, ತಿನ್ಸಿ. ತುಳಸಿಯವ್ರಿ, ಸಮರ್ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ.
ನೀವು ಹೋದರೆ ಅವ್ನು ಹೇಗೆ ಮಾತಾಡ್ತಾನೋ ಏನೋ, ನಾನು ಮಾತಾಡ್ಸ್ಬಿಟ್ಟು ಬರ್ತೀನಿ ರೀ. ನಾವು ಮೀಟ್ ಮಾಡಿ ಎಷ್ಟೋ ಟೈಮ್ ಆಗ್ಬಿಟ್ಟಿದೆ ಅನ್ಸ್ತಾ ಇದೆ ದೀಪಿಕಾ. ಆರ್ ಯು ಮ್ಯಾಡ್? ಯಾಕೆ ಈ ಥರ ಮಾಡ್ಕೊಂಡಿದ್ಯಾ? ನಿನ್ನ ಬಿಟ್ಟಿರೋಕ್ಕಾಗಲ್ಲ ದೀಪಿಕಾ. ನೀನು ನನ್ನ ಇಷ್ಟೆಲ್ಲ ಪ್ರೀತಿಸ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಭಿ. ಇವನ್ ನನಗೂ ನೀನಾಗಿ ನನ್ನ ಹಿಂದೆ ಬಿದ್ದಾಗ ನನಗೆ ನಿನ್ನ ಬೆಲೆ ಗೊತ್ತಾಗ್ಲಿಲ್ಲ. ಆದರೆ ಯಾವಾಗ ನಿನ್ನ ಕಳ್ಕೊತೀನಿ ಅನ್ಸೋಕೆ ಶುರು ಆಯಿತೋ ಆಗಲೇ ನನಗೂ ರಿಯಲೈಸ್ ಆಗಿದ್ದು ನಾನು ನೀನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ಮೊದಲೊಂದ್ಸಲಿ ಪಪ್ಪ ಈ ಮದುವೆ ಬೇಡ ಅಂದಾಗಲೂ ಸಿಚುವೇಶನ್ ಸರಿ ಹೋಗಿತ್ತು. ಆದರೆ ಈಗ ಏನೇನೋ ಆಗೋಯ್ತು. ಹೀಗೆಲ್ಲ ಆಗುತ್ತೆ ಅಂತ ನಾನು ಕನಸು ಕಂಡಿರಲಿಲ್ಲ. ಇಷ್ಟೊತ್ತಾಗಲೇ ನಾವು ಹನಿಮೂನ್ಗೆ ಹೋಗಿರ್ತೀವಿ ಅಂದ್ಕೊಂಡೆ. ಆದರೆ ಸಾರಿ ಅಭಿ, ನೀನು ನನ್ನ ಮರ್ತು ಬಿಡೋದೇ ಒಳ್ಳೇದು ಅನ್ಸುತ್ತೆ. ಸಮರ್ಥ್, ದಯವಿಟ್ಟು ನಾನು ರಿಟರ್ನ್ ಆಗೋಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗಿ. ಯಾಕೆಂದ್ರೆ ಎಲ್ಲರಿಗಿಂತ ಜಾಸ್ತಿ ನನಗೆ ನಿಮ್ಮ ಮೇಲೆ ಕೋಪ. ಗೊತ್ತು, ನಾನು ನಿನ್ನ ಕೋಪ ಕಮ್ಮಿ ಮಾಡೋದಕ್ಕೆ ಬಂದಿಲ್ಲ. ನನ್ನ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ನಿನ್ನ ಕೋಪಕ್ಕೂ ಒಂದು ಅರ್ಥ ಇರ್ಬೋದು ಅಲ್ಲ, ಅರ್ಥ ಇದ್ದೇ ಇದೆ. ಈ ವಿಷಯದಲ್ಲಿ ನಿಮ್ಮಿಬ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ನೋಡಿ, ನಾನು ಜಗಳ ಆಡಿ ಸೀನ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಹೊರಟೋಗಿ. ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನನಗೊಂದು 5 ನಿಮಿಷ ಟೈಮ್ ಕೊಡು. ನಿನ್ನ ಮನಸ್ಸನ್ನು ಬದಲಾಯಿಸೋದಕ್ಕಾಗಲಿ ಅಥವಾ 2 ದಿನದಲ್ಲಿ ನಡೆದಿದ್ದನ್ನು ಸಮರ್ಥನೆ ಮಾಡೋದಕ್ಕಾಗಲಿ ನಾನು ಬಂದಿಲ್ಲ. ಇವೆಲ್ಲ ನಡೆಯೋಕ್ಕೆ ಮುಂಚೆ ನಮ್ಮಿಬ್ಬರ ಸಂಬಂಧ ಚೆನ್ನಾಗೇ ಇತ್ತು ಅಲ್ವಾ? ಆ ವಿಶ್ವಾಸದಲ್ಲಿ ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ, ಅದನ್ನು ಕೇಳು ಪ್ಲೀಸ್. ನೋಡು, ನೀನು ನನಗೆ ರೆಸ್ಪೆಕ್ಟ್ ಕೊಡೋದು ಬೇಕು ಅಂತ ಇಲ್ಲ. ನಾನು ಇಲ್ಲಿಗೆ ಬಂದಾಗ ನೀನು ನನಗೆ ಅವಮಾನ ಮಾಡಿದ್ರೆ ನನಗೇನು ಅಂದ್ಕೊಳ್ಳಲ್ಲ. ನಿನಗೆ ಅದೇ ಸಮಾಧಾನ ಕೊಡುತ್ತೆ ಅಂದರೆ ಹಾಗೆ ಮಾಡು. ಆದರೆ ನಿಮ್ಮಮ್ಮನ ಮನಸ್ಸಿಗೆ ನೋವು ಕೊಡಬೇಡ. ನೀನು ಅವ್ರ ಜೊತೆ ಕಠೋರವಾಗಿ ಮಾತಾಡಿದ್ರೆ ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ವಾಟ್? ಏನು ಹೇಳ್ತಿದ್ದ ದೀಪಿಕಾ? ಅವತ್ತು ಪಪ್ಪ ಬಂದು ಈ ಮದುವೆ ಸಾಧ್ಯ ಇಲ್ಲ ಅಂದಾಗ ಅಭಿನ್ ಬಿಟ್ಟಿರೋಕ್ಕಾಗಲ್ಲ ಅಂದಿದ್ದು ನೀನೇ ತಾನೆ? ಈಗ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಐ ಆಮ್ ಸಾರಿ ಅಭಿ, ನಿನಗೆ ಹರ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನಾನು ನಿನ್ನ ಸತ್ಯ ಹೇಳಲೇಬೇಕು. ಯಾಕೆ ಅಂದರೆ ನೀನಿಂಥ ಡೇಂಜರಸ್ ಕೆಲಸಕ್ಕೆ ಕೈ ಹಾಕಿದ್ಯಾ ಅಂದಮೇಲೆ ಮತ್ತೆ ನಿನ್ನ ಮನಸ್ಸಲ್ಲಿ ಹೋಪ್ಸ್ನ ಕ್ರಿಯೇಟ್ ಮಾಡಿ ನಿಂಗೆ ಬೇಜಾರು ಮಾಡಿಸಿದ್ರೆ ತಪ್ಪಾಗುತ್ತೆ. ಏನು ಹೇಳ್ತಿದ್ಯಾ ದೀಪಿಕಾ? ನನಗೆ ಅರ್ಥ ಆಗ್ತಿಲ್ಲ. ನೀನಾಗಲೇ ಫೋನಲ್ಲಿ ಹೇಳಿದೆ ಅಲ್ವಾ, ಡ್ಯಾಡ್ ನನಗೆ ಮದುವೆ ಮಾಡೋಕ್ಕೆ ಯೋಚಿಸ್ತಾರೆ ಅಂತ. ಇಟ್ಸ್ ಟ್ರೂ.
ಒಂದೆರಡು ಸಂಬಂಧ ಬಂದಿದೆ. ಈ ವಾಂಟ್ಸ್ ಮೀ ಟು ಗೆಟ್ ಮ್ಯಾರಿ ಆ್ಯಂಡ್ ಗೋ ಅಬ್ರಾಡ್. ನನಗೋಸ್ಕರ ಅವ್ರು ಎಷ್ಟೆಲ್ಲ ಮಾಡಿದ್ದಾರೆ. ನಾನು ಇಷ್ಟಪಟ್ಟೆ ಅಂತ ಅವ್ರ ಎನಿಮಿ ಮನೆಗೂ ನನ್ನ ಮದುವೆ ಮಾಡ್ಕೊಡೋಕ್ಕೆ ತಯಾರಿದ್ರು. ಈಗ ಅವ್ರಿಗೆ ಬೇಜಾರು ಮಾಡ್ಸೋಕ್ಕೆ ಆಗಲ್ಲ ಅಭಿ. ಐ ಆಮ್ ಸಾರಿ. ಈಗ ನಾನು ಅವ್ರ ಆಸೆಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಭಿ. ಐ ಆಮ್ ಸಾರಿ. ಪ್ಲೀಸ್ ದೀಪಿಕಾ, ಹಾಗೆಲ್ಲ ಅನ್ಬೇಡ ಕಣೆ. ಬೇಕಿದ್ರೆ ನಾವಿಬ್ರು ಓಡ್ ಹೋಗಿ ಮದುವೆ ಆಗೋಣ. ನೀನು ಬಿಟ್ಟಿರಕ್ಕೆ ನನ್ನ ಕೈಲಿ ಆಗಲ್ಲ ಕಣೆ. ಐ ಆಮ್ ಸಾರಿ ಅಭಿ. ಇಷ್ಟೆಲ್ಲ ಆದಮೇಲೂ ನಾನು ನಿನ್ನ ಮದುವೆ ಆದರೆ ನನ್ನ ಡ್ಯಾಡ್ ವಿರುದ್ಧ ಹೋಗಬೇಕಾಗುತ್ತೆ. ಐ ಕಾಂಟ್ ಲೀವ್ ಮೈ ಡ್ಯಾಡ್. ಐ ಆಮ್ ರಿಯಲಿ ಸಾರಿ. ಕೇಟ್ರಿಂಗ್ ಅವರು ಪಾತ್ರೆ ಇಸ್ಕೊಂಡು ಹೋಗಕ್ಕೆ ಬಂದಿರಬೇಕು. ಮನೆ ಪಾತ್ರೆಗೆಲ್ಲ ಹಾಕಿದ್ದೀಯಾ? ಹ್ಞೂ ತಾತ. ಏನಂತ ಹೇಳ್ದು? ಮಾನ ಮರ್ಯಾದೆ ಇದೆಯಂತ ಇವಳಿಗೆ. ನಾನು ಅವತ್ತು ಮಾವನ್ ಜೊತೆ ಅಷ್ಟೆಲ್ಲ ಬಂದು ಹೇಳಿ ಹೋದ್ರು ನಾಚಿಕೆ ಬಿಟ್ಟು ಮದ್ವೆ ಆಗಿ ಬಂದಿದ್ದಾಳಲ್ಲ. ಓಡೋದವಳೆ, ಬಾಯಿ ಮುಚ್ಚು. ಹೌದು, ಈ ವಯಸ್ಸಲ್ಲಿ ಇಂಥ ಕೆಲಸ ಮಾಡೋಕ್ಕಿಂತ ಮದ್ವೆ ಆಗೋ ವಯಸ್ಸಲ್ಲಿ ಓಡೋಗೋದೇ ಎಷ್ಟೋ ಬೆಟರ್. ನಾನು ಓಡೋದ್ರೆ ಮನೆ ಮರ್ಯಾದೆ ಬೀದಿ ಪಾಲಾದಂತೆ. ಅದೇ ಇವಳು ಈ ವಯಸ್ಸಲ್ಲಿ ಯಾವನ ಕಟ್ಕೊಂಡ್ರೆ ಅದು ಮನೆಗಂತ ಹೆಚ್ಚೋ ಕೆಲ್ಸನ. ಅಲ್ಲ ತಾತ, ನಿನಗಾದ್ರೆ ವಯಸ್ಸಾಗಿದೆ, ಅರಳೋ ಮರಳು ತಲೆ ಕೆಟ್ಟಿದೆ ಅನ್ಬೋದು. ಆದ್ರೆ ಇವಳ ಬುದ್ಧಿಗೆ ಏನಾಗಿತ್ತು? ಸಂಧ್ಯಾ, ಸಾಕ್ ಸುಮ್ನಿರಮ್ಮ. ಊರಿಗೊಬ್ಳೆ ಆದರ್ಶ ಸೊಸೆ ಅನ್ನೋ ತರ ಆಡ್ಬೇಡ. ತಾತ ಅವತ್ತು ಮದ್ವೆ ಮಾಡ್ತೀನಿ ಅಂದಾಗ ತಮಾಷೆ ಮಾಡ್ತಿದ್ದಾರೆ ಅನ್ಕೊಂಡೆ. ಆದ್ರೆ ನಿಜವಾಗ್ಲೂ ಮದ್ವೆ ಮಾಡ್ಸಿದಾರಲ್ಲ. ನಿಮ್ಗೆ ಯಾರಿಗೂ ತಲೆ ಸರಿ ಇಲ್ಲ. ಇದರಿಂದ ಸಮಾಜ ಎಷ್ಟು ಆಡ್ಕೊಂಡು ನಗ್ತಿದೆ ಅಂತ ಗೊತ್ತಾ ನಿಮ್ಗೆ? ಸಂಧ್ಯಾ, ಮುಚ್ಚು ಬಾಯಿ. ಏನು ಡೋರ್ ನಾಕ್ ಮಾಡಿ ಬರುವಷ್ಟು ಡೀಸೆನ್ಸಿ ಕಲ್ತಿದ್ಯಾ? ಹ್ಞೂ, ಅದು ನಾನು ಕೇಳಬೇಕಾಗಿರೋ ಪ್ರಶ್ನೆ ನಿನಗೆ ಕೋಪ ಬರ್ಸ್ಬೋದು. ಆ್ಯಂಡ್ ಆವತ್ತು ನೀನು ರೌದ್ರಾವತ್ ಥರ ನೋಡಿದ್ಮೇಲಂತೂ ನನಗೆ ಈ ಥರ ಪ್ರಶ್ನೆ ಕೇಳೋಕ್ಕೆ ಭಯ ಆಗುತ್ತೆ. ಸೊ ನಾನೊಂಚೂರು ಡೀಸೆಂಟಾಗಿ ಕೇಳಿದ್ರೆ ನೀನು ಕಾಮಾಗಿರ್ತೀಯೇನೋ ಅಂತ ಅಷ್ಟೆ. ಈ ಶಾರ್ವರಿ ನಿನ್ನ ಬಿಹೇವಿಯರ್ ನೋಡಿಕೊಂಡು ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಏನು ಉತ್ತರ ಕೊಡಬೇಕು ಅದನ್ನೇ ಕೊಡೋದು. ನಿನಗೆ ನೋವಾದರೂ ಸರಿ, ಖುಷಿ ಆದರೂ ಸರಿ. ದಟ್ ಐ ನೋ. ಎನಿವೆ, ಇವಾಗ ಪಾಯಿಂಟಿಗೆ ಬರ್ತೀನಿ. ಅಧಿಕ ಪ್ರಸಂಗತನ ಎಲ್ಲ ಮಾಡಬೇಡ, ಸ್ಟಡೀಸ್ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡು ಅಂತೆಲ್ಲ ಡೈಲಾಗ್ ಹೊಡಿಬೇಡ. ನನ್ನ ಮೈಂಡಲ್ಲಿ ಫ್ಯೂ ಕ್ವೆಶನ್ಸ್ ಇದೆ, ಕೇಳಲಾ? ನಿನ್ನ ಫ್ಯೂ ಕ್ವೆಶನ್ಗೆ ಆನ್ಸರ್ ಕೊಡುವಷ್ಟು ಟೈಮು, ಪೇಷನ್ಸು, ನೆಸೆಸಿಟಿ ಯಾವುದು ನನಗಿಲ್ಲ. ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುವಂಥ ಒಂದೇ ಒಂದು ಕ್ವೆಶನ್ ಕೇಳು, ಉತ್ತರ ಕೊಡ್ತೀನಿ. ಅದು ಹೇಗಾಗುತ್ತೆ? ಇಟ್ಸ್ ಅಪ್ ಟು ಯು. ಕಾಂಪಿಟೇಟಿವ್ ಎಕ್ಸಾಮಿಗೆ ಅಪಿಯರ್ ಆಗ ಹೊರಟಿದ್ಯಾ? ಸ್ವಲ್ಪನಾದರೂ ಬುದ್ಧಿ ಓಡಿಸು. ಓಕೆ, ಲೆಟ್ ಮೀ ಆಸ್ಕ್ ಲೈಕ್ ದಿಸ್. ದೊಡ್ಡಪ್ಪ ಆ ಲೋ ಕ್ಲಾಸ್ ಲೇಡಿನ ಮದುವೆ ಮಾಡ್ಕೊಂಡು ಬಂದಮೇಲೆ ನಿನ್ನ ಕಂಟ್ರೋಲ್ ಈ ಮನೆಯಲ್ಲಿ ತಪ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಿನಗೆ ನಾನು ಇಬ್ಬರಣ್ಣಂದ್ರೆ ಸಪೋರ್ಟ್ ಇದ್ರೂ ನೀನೀಗಾಗಲೇ ಬೇಕಾದಷ್ಟು ಗೋಲ್ಮಾಲ್ ಮಾಡಿದ್ಯಾ. ಅದೇನಾದರೂ ಅವ್ರಿಗೆ ಗೊತ್ತಾದರೆ ಅಣ್ಣಂದ್ರೂ ನಿನ್ನ ಮಾತು ಕೇಳಲ್ಲ.
ಹಾಗೇನಾದರೂ ಆದರೆ ನಮ್ಮ ಕತೆ ಏನು? ಐ ಮೀನ್ ನನಗೆ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಲೀಡ್ ಮಾಡಿ ಗೊತ್ತೇ ಇಲ್ಲ. ಸತ್ಯ ಏನಾದರೂ ಗೊತ್ತಾಗಿ ನಮಗೇನೂ ಇಲ್ಲದೆ ಹೋದಂಗೆ ಆದರೆ ಏನು ಮಾಡ್ತೀಯಾ? ಅದಕ್ಕೇನಾದರೂ ಬ್ಯಾಕಪ್ ಪ್ಲ್ಯಾನ್ ಮಾಡಿದ್ಯಾ? ನಿಧಿ, ನಿನಗೆ ಒಂದು ಪ್ರಶ್ನೆ ಕೇಳು ಅಂದರೆ 3 ಪ್ರಶ್ನೆ ಕೇಳಿದ್ಯಾ? ನಿನ್ನಂಥ ಪೆದ್ದುನೇ ಇಷ್ಟೆಲ್ಲ ಯೋಚನೆ ಮಾಡಿರ್ಬೇಕಾದ್ರೆ ನಾನು ಯೋಚನೆ ಮಾಡಿರಲ್ಲ ಅಂತ ನಿನಗನ್ಸುತ್ತಾ? ಭಾವ ಹೀಗೆ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಿಜ. ಆದರೆ ಹೀಗಾಗಿದೆ ಅಂತ ಗೊತ್ತಾದ ಮೇಲೆ ನಾನು ಸುಮ್ಮನೆನೂ ಕೂತಿಲ್ಲ. ನೀನು ಅಂದ್ಕೊಂಡ ಹಾಗೆ ನಾವು ಹೈ ಕ್ಲಾಸ್ ಲೈಫಿಂದ ಯಾವತ್ತೂ ಕೆಳಗಿಳಿಯಲ್ಲ. ಆದರೆ ಅವಿನಾಶ್ ಹಾಕೋ ಬಾಂಬಿಂದ ಸದ್ಯದಲ್ಲೇ ಭಾವನ ಲೈಫ್ ಬದಲಾಗುತ್ತೆ. ವಾಟ್? ಸೀರಿಯಸ್ಲಿ? ಏನು ಸ್ಟ್ರಾಟಜಿ? ನನಗಿಷ್ಟು ಗೊತ್ತಾದರೆ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಅವಿನಾಶ್ ಅನ್ನೋ ಅಸ್ತ್ರ ನನ್ನ ಕೈಯಲ್ಲಿರೋವರೆಗೂ ಭಾವನ್ನ ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರು. ಚೆನ್ನಾಗಿದೆ. ನಿಮಗೆ ಅವಮಾನ ಆದರೂ ಪರವಾಗಿಲ್ಲ, ಅವ್ರ ಜೊತೆ ಕಠೋರವಾಗಿ ಮಾತಾಡಬಾರ್ದು. ಅಂದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗಿಂತ ಅವರೇ ದೊಡ್ಡವರಾಗೋದ್ರಲ್ಲ. ಒಳ್ಳೆತನ ಗೆಲ್ಲುತ್ತೆ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಸೆಲ್ಫ್ ರೆಸ್ಪೆಕ್ಟ್ ಬಿಡೋದು ನನಗೆ ದೊಡ್ಡದು ಅನಿಸಲ್ಲ ಸಮರ್ಥ. ನೋಡು, ಈ ಮದುವೆ ನಿಮ್ಮ ಅಮ್ಮನ ಆಯ್ಕೆ ಆಗಿರಲಿಲ್ಲ, ಅವ್ರಿಗಿದು ಇಷ್ಟನೂ ಇರಲಿಲ್ಲ. ಮದುವೆ ಆಗುವಾಗಲಿ ಆದಮೇಲಾಗಲಿ ಅವರ ದಾರಿ ಸುಲಭವಾಗಿರಲಿಲ್ಲ. ನಮ್ಮನೇಲಿ ಅವರನ್ನು ಖುಷಿಯಾಗಿ ಬರಮಾಡ್ಕೊಂಡ್ರು ಅಂದ್ಕೊಂಡ್ಯಾ? ನನ್ನ ಮಕ್ಕಳ ಬಗ್ಗೆ ನಿನಗೆ ಗೊತ್ತು, ಅವ್ರು ನನ್ನ ಮಾತು ಕೇಳಲ್ಲ. ಆದರೆ ನೀನು ಕೊನೆ ಪಕ್ಷ ಇಷ್ಟೊತ್ತಾದರೂ ನಿಂತ್ಕೊಂಡು ಕೇಳುವಷ್ಟು ಸೌಜನ್ಯನಾದರೂ ಇಟ್ಕೊಂಡಿದ್ಯಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ತಪ್ಪು ಮಾಡದಿರೋ ಒಬ್ಬ ವ್ಯಕ್ತಿಗೆ ನೋವು ಕೊಡೋದು ತಪ್ಪು. ಅವರಿಗೆ ಹರ್ಟ್ ಆಗೋ ಥರ ಮಾತಾಡಬೇಡ. ನೋಡಿ, ನಿಮಗೆ ನನ್ನ ಮನಸ್ಸಿನ ಸಂಕಟ ಅರ್ಥ ಆಗಲ್ಲ. ಅಮ್ಮ ಈ ವಯಸ್ಸಲ್ಲಿ ಯಾರನ್ನೋ ಮದುವೆ ಆಗಿರೋದ್ರಿಂದ ನಾವೆಲ್ಲ ಎಷ್ಟು ಅವಮಾನ ಎದುರಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಯೋಚನೆ ಇರಬೇಕಿತ್ತು ತಾನೆ. ಹೇಳಿದ್ನಲ್ಲ ಸಮರ್, ಶಿ ಈಸ್ ಇನ್ನೋಸೆಂಟ್. ದಯವಿಟ್ಟು ಅವಳನ್ನ ಮತ್ತೆ ಸಮರ್ಥನೆ ಮಾಡ್ಕೊಂಡು ಬರಬೇಡಿ. ಇಷ್ಟು ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ಹೆತ್ತು ಮಗನ ಒಂದು ಮಾತು ಕೇಳದೇ ಇರೋಷ್ಟು ಇನ್ನೋಸೆಂಟ್ ಅಂತ ನಾನು ನಂಬಲ್ಲ. ಬಿರುಗಾಳಿ ಎಪ್ಸಿ ಸಮುದ್ರದ ಹತ್ರ ಶಾಂತವಾಗಿರು ಅಂತಂದ್ರೆ ಅದು ಮೂರ್ಖತನ ಆಗುತ್ತೆ. ಈ ವಿಷಯದಲ್ಲಿ ನಾನು ಅವಳನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನೀವ್ ಹೇಳೋದರ ಅವ್ರ ಜೊತೆ ಮೃದುವಾಗಿ ಮಾತಾಡೋದು ನನ್ನಿಂದ ಸಾಧ್ಯ ಇಲ್ಲ. ಅವಳ ಜೊತೆ ಯಾರಿರ್ತಾರೆ? ಯಾರು ಅವಳಿಗೆ ದಿಕ್ಕು? ಗ್ರೇಟ್ ಡೇ ಅಭಿ. ಎಷ್ಟು ದಿನ ಆಗಿತ್ತಲ್ಲ ನಾವು ಈ ಥರ ಪಾರ್ಟಿ ಅಂತ ಎಲ್ಲ ಸುತ್ತಾಡಿ. ವಿಲ್ ಯು ಮ್ಯಾರಿ ಮೀ? ನೀವು ಎಸ್ ಆರ್ ನೋ ಹೇಳೋವರೆಗೂ ನನ್ನ ಮೇಲೆ ಕೆದ್ದೇಳಲ್ಲ. ಹೇಳು, ವಿಲ್ ಯು ಮ್ಯಾರಿ ಮೀ? ಎಸ್ ಟೀಪ್ಸ್, ಐ ವಿಲ್ ಮ್ಯಾರಿ ಯು. ಫೈನಲಿ ಏನಾಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗೋಯ್ತು. ದೀಪಿಕಾ ನನ್ನ ಲೈಫಿಂದ ಪರ್ಮನೆಂಟಾಗಿ ದೂರ ಹೋಗ್ತಿದ್ದಾಳೆ. ಛೇ, ಐ ಕಾಂಟ್ ಬೇರ್ ದಿಸ್. ಅವಳು ನನ್ನ ಹಿಂದೆ ಅಲಿತಿದ್ದಾಗ ನಾನು ಕೇರೆ ಮಾಡಲಿಲ್ಲ. ನಿನ್ನೆ ಮದುವೆ ಆಗ್ತೀನಿ ಅಂದರು, ನಾನು ಒತ್ತಾಯಕ್ಕೆ ಒಪ್ಕೊಂಡೆ. ಬಟ್ ಈಗ ರಿಯಲಿ ದೀಪ್ಸ್, ನೀನು ಹಿಂದೆ ಸುತ್ತಬೇಕು ಅನಿಸ್ತಿದೆ. ನೀನು ಇಲ್ಲದೆ ನಾನು ಇಲ್ಲ ಅನ್ನಿಸ್ತಿದೆ. ಯಾಕೆ ಹೀಗೆ ಮಾಡಿದೆ ದೀಪಿಕಾ?